Hello friends, in last video we discussed about material price variances. Okay, in this video we discuss about material cost variance and material usage variance. But however, ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಬೇಕು ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಈಕ್ವೇಷನ್ಸ್ಗಳನ್ನ ಒನ್ಸ್ ಅಗೇನ್ ರೀಕಾಲ್ ಮಾಡ್ತಾ ಬನ್ನಿ. ಓಕೆ, however ಮೇನ್ ಕ್ವಶನ್ಸಿಗೆ ಬರೋಣ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಓಕೆ, ಇಲ್ಲಿ ಮೇನ್ ರಿಕ್ವೈರ್ಮೆಂಟ್ ಏನಿದೆ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸಪರೇಟ್ಲಿ ಫಾರ್ ಪಿ ಅಂಡ್ ಕ್ಯೂ. ಎರಡು ಮೆಟೀರಿಯಲ್ ಕೊಟ್ಟಿದ್ದಾನೆ, ಮೆಟೀರಿಯಲ್ ಪಿ ಅಂಡ್ ಮೆಟೀರಿಯಲ್ ಕ್ಯೂ. ಎರಡಕ್ಕೂ ಕೂಡ ಇನ್ಫಾರ್ಮೇಷನ್ಸ್ ಏನೇನು ಕೊಟ್ಟಿದ್ದೇನೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಪ್ರೈಸ್, ಆಕ್ಚುಯಲ್ ಕ್ವಾಂಟಿಟಿ and actual price. With the help of this information we need to calculate material cost variance. Equations ಬಂದ್ಬಿಟ್ಟು ಏನಂತ ಹೇಳಿದೀನಿ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ is equal to ಸ್ಟ್ಯಾಂಡರ್ಡ್ ಕಾಸ್ಟ್ minus actual cost. Standard cost minus actual cost. Instead of that we can say like standard quantity into standard price minus actual quantity into actual price ಅಂತನೂ ಕೂಡ ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್ ಪಿ ಗೆ ಮಾಡೋದಾದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 20 kgs into standard price ₹2 minus actual quantity 25 kg and actual price ಬಂದ್ಬಿಟ್ಟು 2.5. actual price 2.5. ಸಿಂಪ್ಲಿಫೈಸ್ ಮಾಡ್ತೀರಾ, ಸ್ಟ್ಯಾಂಡರ್ಡ್ ಕಾಸ್ಟ್ ₹40, ಆಕ್ಚುಯಲ್ ಕಾಸ್ಟ್ ₹62.50. ಸಿಂಪ್ಲಿಫೈಸ್ ಮಾಡಿದಾಗೆ ₹22.50 ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ ಮೆಟೀರಿಯಲ್ ಪಿ ಸಿಗುತ್ತೆ. ಅಡ್ವರ್ಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಅಡ್ವರ್ಸ್ ಏನಕ್ಕೆ ಅಂದ್ರೆ ಆಕ್ಚುಯಲ್ ಕಾಸ್ಟ್ ಈಸ್ ಮೋರ್ ದೆನ್ ಸ್ಟ್ಯಾಂಡರ್ಡ್ ಕಾಸ್ಟ್. ಆಕ್ಚುಯಲ್ ಕಾಸ್ಟ್ ಎಷ್ಟಿದೆ, 62.50, ಸ್ಟ್ಯಾಂಡರ್ಡ್ ಕಾಸ್ಟ್ ₹40. Actual cost is more than standard cost, that is why we got negative, that is why it will be called as near adverse material cost variance. ಅದೇ ರೀತಿ ಮೆಟೀರಿಯಲ್ ಕ್ಯೂ ಗೆ ಮಾಡೋದಾದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 30 kgs into standard price ₹3 minus actual cost, sorry, actual quantity 35 kgs ಕೊಟ್ಟಿದ್ದಾನಲ್ವಾ, 35 kgs into ಆಕ್ಚುಯಲ್ ಪ್ರೈಸ್ ₹2.75. ಸಿಂಪ್ಲಿಫೈಸ್ ಮಾಡಿದಾಗೆ ನಮಗೆ ₹6.25 ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬರುತ್ತೆ. ಓಕೆ, ಅಗೇನ್ ಇದು ಕೂಡ ಅಡ್ವರ್ಸ್ ಅಂತ ಕರಿತಿದ್ವಿ. ಯಾಕೆ ಅಂದರೆ ಇಲ್ಲಿ ಆಕ್ಚುಯಲ್ ಕಾಸ್ಟ್ ಈಸ್ ಮೋರ್ ದೆನ್ ಸ್ಟ್ಯಾಂಡರ್ಡ್ ಕಾಸ್ಟ್, ದಟ್ ಈಸ್ ವೈ ದಿಸ್ ಈಸ್ ಆಲ್ಸೋ ಅಡ್ವರ್ಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವೇ ಆಫ್ ಕ್ಯಾಲ್ಕುಲೇಷನ್ಸ್ ಆಫ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ದಟ್ ಈಸ್ ವೈ I'm going to the next question. Okay, next questions ಯಾವುದು ಅಂತ ಅನಾಲಿಸಿಸ್ ಮಾಡ್ತಾ ಬರೋಣ. The standard quantity and standard price of raw material required for 1 unit of product Z are given as follows. Standard quantity and standard price of raw material required for 1 unit. ಪರ್ ಯೂನಿಟಿಗೆ ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಎಷ್ಟು ಕೆ ಜಿ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಮೆಟೀರಿಯಲ್ ಎ 2 kgs ಪರ್ ಯೂನಿಟ್, ಮೆಟೀರಿಯಲ್ ಬಿ 6 kgs ಪರ್ ಯೂನಿಟ್. ಅದೇ ರೀತಿ ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಮೆಟೀರಿಯಲ್ ಎ ಬಂದ್ಬಿಟ್ಟು ₹2 ಪರ್ ಯೂನಿಟ್ ಅಂಡ್ ಮೆಟೀರಿಯಲ್ ಬಿ ಬಂದ್ಬಿಟ್ಟು ₹4 ಪರ್ ಯೂನಿಟ್. ಓಕೆ, ಇಷ್ಟು ಇನ್ಫಾರ್ಮೇಶನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಂಗಾಯಿತು, ಸ್ಟ್ಯಾಂಡರ್ಡ್ ಕಾಸ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂಡ್ ಸ್ಟ್ಯಾಂಡರ್ಡ್ ಪ್ರೈಸ್ ಮಲ್ಟಿಪಲ್ ಈಚ್ ಅಂಡ್ ಅದರ್ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಬರುತ್ತೆ. ಹಾಗಾಗಿ ಕೊಟ್ಟಿರೋ ಇನ್ಫಾರ್ಮೇಶನ್ ನಾವು ಸ್ಟ್ಯಾಂಡರ್ಡ್ ಕಾಸ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ದಿ ಆಕ್ಚುಯಲ್ ಪ್ರೊಡಕ್ಷನ್ ಅಂಡ್ ರಿಲೆವೆಂಟ್ ಡೇಟಾ ಆರ್ ಆಸ್ ಫಾಲೋಸ್. ಔಟ್ಪುಟ್ 500 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಜೆಡ್ ಅಂತ ಹೇಳ್ತಿದ್ದೇನೆ. ಓಕೆನಾ, ಸೊ ಔಟ್ಪುಟ್ ಆಗಿರೋದು ಎಷ್ಟು, 500 ಯೂನಿಟ್ಸ್ ಔಟ್ಪುಟ್ ಆಗಿದೆ. ಓಕೆ, ಇಲ್ಲಿ ಆಕ್ಚುಯಲ್ ಕ್ವಾಂಟಿಟಿ ಅಂಡ್ ಆಕ್ಚುಯಲ್ ಪ್ರೈಸ್ ಎಷ್ಟು ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫಾರ್ ಮೆಟೀರಿಯಲ್ ಎ 1200 kgs, ನೆನಪಿರ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕೊಟ್ಟಿರೋದು ಪರ್ ಯೂನಿಟ್ಗೆ, ಇಲ್ಲಿ ಆಕ್ಚುಯಲ್ ಕ್ವಾಂಟಿಟಿ ಕೊಟ್ಟಿರೋದು 1200 kgs ಫಾರ್ 500 ಯೂನಿಟ್ಸ್ ಅಂತ ಹೇಳ್ತಿದ್ದಾನೆ. ಓಕೆ, ಅಂಡ್ ಟೋಟಲ್ ಆಕ್ಚುಯಲ್ ಕಾಸ್ಟ್ ಬಂದ್ಬಿಟ್ಟು ₹3,400. ಅದೇ ರೀತಿ ಫಾರ್ ಮೆಟೀರಿಯಲ್ ಬಿ ಸ್ಟ್ಯಾಂಡರ್ಡ್
actual quantity 1600 kgs, and actual price for material B to produce 500 units is rupees 3900. With the help of this information we need to calculate material usage variance. ಹಾಗಾದ್ರೆ main requirement ಇಲ್ಲಿ ಏನು, we need to calculate material usage variance. ಲಾಸ್ಟ್ ಕ್ವಶನ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿರೋದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಓಕೆ, ಹಾಗಾದ್ರೆ ಇಕ್ವೇಶನ್ ಏನು, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ. I pardon once again, standard price into standard quantity minus actual quantity. ಓಕೆ, ಈ ಕ್ವಶನ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಅವರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ನಾವೇ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಎ, ಅವ್ರು ಆಕ್ಚುಲ್ ಆಗಿ ಔಟ್ಪುಟ್ ಇರೋದು ಎಷ್ಟು, 500 ಯೂನಿಟ್ಸ್. ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವರು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಎಷ್ಟು, 2 kgs. ಪರ್ ಯೂನಿಟ್ಗೆ 2 kgs ಆದ್ರೆ 500 ಯೂನಿಟ್ಸ್ಗೆ ಎಷ್ಟಾಗುತ್ತೆ, 1000 ಯೂನಿಟ್ಸ್ ನಾವು ಎಸ್ಟಿಮೇಟೆಡ್ ಕ್ವಾಂಟಿಟಿ ಅಥವಾ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಅದೇ ರೀತಿ ಫಾರ್ ಬಿ 6 kgs ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು. ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ 6 kgs ಅಂತ ಎಸ್ಟಿಮೇಟ್ ಮಾಡೋದಾದ್ರೆ 500 ಯೂನಿಟ್ಸ್ಗೆ ಎಷ್ಟು ಎಸ್ಟಿಮೇಟ್ ಮಾಡ್ದಂಗೆ ಆಯ್ತು, 3000 ಯೂನಿಟ್ಸ್ ಇಸ್ ದಿ ಎಸ್ಟಿಮೇಟೆಡ್ ಕ್ವಾಂಟಿಟಿ ಅಥವಾ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಕರಿಬಹುದು. ಹಾಗಾದ್ರೆ ಡೈರೆಕ್ಟ್ ಆಗಿ ಈಗ ಇಕ್ವೇಶನ್ಸ್ ಬರೋದಾದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್, ಓಕೆ, ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸ್ ಫಾರ್ ಎ ಮೆಟೀರಿಯಲ್ ಎಷ್ಟಿದೆ, 2 rupees ಪರ್ ಯೂನಿಟ್ ಅಂತ ಕೊಟ್ಟಿದ್ದಾನೆ, ಪರ್ ಕೆಜಿ, ಪರ್ ಯೂನಿಟ್ ಅಂತ ಕೊಟ್ಟಿದ್ದಾನೆ, 2 rupees ಪರ್ ಯೂನಿಟ್. ಓಕೆ, ಇನ್ನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1000 ಯೂನಿಟ್ಸ್ ಈ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ ಅಲ್ವಾ, ಅದೇ 1000 ಯೂನಿಟ್ಸ್ ಮೈನಸ್ 1200 ಯೂನಿಟ್ಸ್, ಸಿಂಪ್ಲಿಫೈಸ್ ಮಾಡಿದಾಗೆ rupees 400 ನಮಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬರುತ್ತೆ. ಓಕೆ, ಒನ್ಸ್ ಅಗೇನ್ ಇದು ಕೂಡ ನಾವು ಇಲ್ಲಿ ಆಕ್ಚುಯಲ್ ಕ್ವಾಂಟಿಟಿ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ, 1200 ಯೂನಿಟ್ಸ್ ಇದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1000 ಯೂನಿಟ್ಸ್ ಇದೆ. ಅಂದ್ರೆ ಆಕ್ಚುಯಲ್ ಕ್ವಾಂಟಿಟಿ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ದಟ್ ಈಸ್ ವೈ ವಿ ಗೆಟ್ ದಿ ಅಡ್ವರ್ಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಅದೇ ರೀತಿ ಮೆಟೀರಿಯಲ್ ಬಿ ಗೆ ಮಾಡೋದಾದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಫಾರ್ ಮೆಟೀರಿಯಲ್ ಬಿ ₹4 and ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಬಿ ಎಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ, 500 ಯೂನಿಟ್ಸ್ ಇಂಟು 6 kg ಮಾಡಿದ್ವಿ. ಅಲ್ಲಿಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಮೆಟೀರಿಯಲ್ ಬಿ 3000 ಯೂನಿಟ್ಸ್ ಬರುತ್ತೆ, ಮೈನಸ್ 1600 ಯೂನಿಟ್ಸ್ ಇಸ್ ದಿ ಆಕ್ಚುಯಲ್ ಕ್ವಾಂಟಿಟಿ, ದಟ್ ಈಸ್ ಗಿವೆನ್ ಇನ್ಫಾರ್ಮೇಶನ್. ರೈಟ್ ನಾ ಸಿಂಪ್ಲಿಫೈಸ್ ಮಾಡ್ತೀರಾ, ಅಲ್ಲಿಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಫಾರ್ ಬಿ ಎಷ್ಟು ಬರುತ್ತೆ, ₹5600. Observe here, actual quantity is lesser than standard quantity. Actual quantity ಎಷ್ಟಿದೆ, 1600 ಯೂನಿಟ್ಸ್. ಇದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಕಡಿಮೆ ಇರೋದ್ರಿಂದ ಬರ್ತಕ್ಕಂಥ ರಿಸಲ್ಟ್ ನಮಗೆ ಫೇವರಬಲ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ಮೆಟೀರಿಯಲ್ ಎದಲ್ಲಿ ಹೇಳೋದಾದ್ರೆ ಆಕ್ಚುಯಲ್ ಕ್ವಾಂಟಿಟಿ 1200 ಇತ್ತು, ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ಇತ್ತು, ಹಾಗಾಗಿ ಅಡ್ವರ್ಸ್ ಅಂತ ಕರಿದ್ವಿ. ಮೆಟೀರಿಯಲ್ ಬಿಲ್ ಹೇಳೋದಾದ್ರೆ ಆಕ್ಚುಯಲ್ ಕ್ವಾಂಟಿಟಿ ಇಸ್ ಲೆಸರ್ ದನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ದಟ್ ಈಸ್ ವೈ ಇದನ್ನ ಫೇವರಬಲ್ ಅಂತ ಕರಿತೀವಿ. ದಿಸ್ ಇಸ್ ವೇ ಆಫ್ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಓಕೆನಾ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬರೋಣ. Okay, last question in this video. The standard material and standard cost per kg of material required for production of 1 unit of product or is as follows. Or product ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಂಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಅವರು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಸೇಮ್, ಅಂದ್ರೆ ಇಲ್ಲಿ ಕೂಡ ಪರ್ ಯೂನಿಟ್ ಕೊಟ್ಟಿದ್ದಾನೆ. ಓಕೆ, ಎಸ್ಟಿಮೇಟೆಡ್ ಮೆಟೀರಿಯಲ್ ಎಷ್ಟಿದೆ, 10 kgs ಪರ್ ಯೂನಿಟ್. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ, ₹4 ಪರ್ kg ಅಂತ ಹೇಳ್ತಿದ್ದೇನೆ. ಆಕ್ಚುಯಲ್ ಪ್ರೊಡಕ್ಷನ್ ಅಂಡ್ ರಿಲೇಟೆಡ್ ಮೆಟೀರಿಯಲ್ ಡೇಟಾ ಆರ್ ಆಸ್ ಫಾಲೋಸ್. ಆಕ್ಚುಯಲ್ ಪ್ರೊಡಕ್ಷನ್ ಎಷ್ಟಿದೆ, 500 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಆರ್ ಮೆಟೀರಿಯಲ್ ಯೂಸ್ಡ್ 300 kgs. ನೋಡ್ರಿ,
ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 10 kgs ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು. ಬಟ್ 500 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 300 kgs ಆಕ್ಚುಲ್ ಆಗಿ 3000 kgs ಆಕ್ಚುಲ್ ಆಗಿ ಕನ್ಸ್ಯೂಮ್ ಆಗಿರತಕ್ಕಂಥ ಮೆಟೀರಿಯಲ್. 10 kg ಪರ್ ಯೂನಿಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಥವಾ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. 3000 kgs ಬಂದ್ಬಿಟ್ಟು ಆಕ್ಚುಲ್ ಕ್ವಾಂಟಿಟಿ. ಓಕೆನಾ. ನೆಕ್ಸ್ಟ್ ಪ್ರೈಸ್ ಆಫ್ ಮೆಟೀರಿಯಲ್ ಇಸ್ ₹5 per kg ಅಂದ್ರೆ ಆಕ್ಚುಯಲ್ ಪ್ರೈಸ್. ಸ್ಟ್ಯಾಂಡರ್ಡ್ ಪ್ರೈಸ್ ₹4 ಕೊಟ್ಟಿದ್ದಾನೆ, ಆಕ್ಚುಯಲ್ ಪ್ರೈಸ್ ₹5 ಕೊಟ್ಟಿದ್ದಾನೆ. ಓಕೆ. ವಿತ್ ದಿ ಹೆಲ್ಪ್ ಆಫ್ ದೀಸ್ ಇನ್ಫಾರ್ಮೇಶನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಅಂದ್ರೆ ಇಲ್ಲಿ ನಾವು ರಿಕ್ವೈರ್ಮೆಂಟ್ ಏನು ಕೊಟ್ಟಿದ್ದಾನೆ, ಕಾಸ್ಟ್ ವೇರಿಯನ್ಸ್, ಯೂಸೇಜ್ ವೇರಿಯನ್ಸ್ ಅಂಡ್ ಪ್ರೈಸ್ ವೇರಿಯನ್ಸ್. ಓಕೆ, ಸೊಲ್ಯೂಷನ್ ಮಾಡ್ತಾ ಬರೋಣ. ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಗೆ ನಾನು ಎರಡು ತರ ಈಕ್ವೇಶನ್ ಹೇಳಿದೆ ನಿಮಗೆ. ಫಸ್ಟ್ ಯಾವುದು, ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್ ಅಂತ ಹೇಳಿದ್ವಿ. ಇನ್ಸ್ಟೆಡ್ ಆಫ್ ದಟ್ ಒನ್ ಈ ರೀತಿ ಕೂಡ ಹೇಳ್ಬೋದು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಒನ್ಸ್ ಅಗೇನ್ ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವೇ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೀವಿ. ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವರು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ರಾ ಮೆಟೀರಿಯಲ್ ಎಷ್ಟು, 10 kg. ಅಂಥದ್ದು ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, 500 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ 5000 ಯೂನಿಟ್ಸ್. ಓಕೆ, ಮೇನ್ ಇಕ್ವೇಶನ್ ಬರೋದಾದ್ರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 5000 ಯೂನಿಟ್ಸ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಸ್ ₹4 minus actual quantity, that is given information 3000 kgs into actual price is ₹5. ಸಿಂಪ್ಲಿಫೈಸ್ ಮಾಡ್ತೀವಿ ಅಲ್ಲಿಗೆ ಸ್ಟ್ಯಾಂಡರ್ಡ್ ಕಾಸ್ಟ್ is ₹20,000, actual cost is ₹15,000. ಸ್ಟ್ಯಾಂಡರ್ಡ್ ಕಾಸ್ಟ್ minus actual cost is equal to material cost variance is ₹5,000. ಅಂದ್ರೆ ಇಲ್ಲಿ actual cost is lesser than standard cost. Actual cost is ₹15,000. Standard cost is ₹20,000. Andre actual cost is lesser than standard cost. That is why it will be favorable material cost variance anta helabodu. Next requirement yaudu, material usage variance. Okay, material usage variance is equal to standard price into standard quantity minus actual quantity. Standard quantity minus actual quantity. Standard price avare kottidare ₹4. Standard quantity you only calculated, that is 5000 units. Out of that one we have to subtract the actual quantity. Okay, simplifies ಮಾಡ್ತೀವಿ. ಅಲ್ಲಿಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಎಷ್ಟು ಬರುತ್ತೆ ನಮಗೆ, ₹8,000. once again ಇಲ್ಲಿ ನಮಗೆ actual quantity is lesser than standard quantity. That is why we got favorable material usage variance here also. And last requirement ಬಂದ್ಬಿಟ್ಟು material price variance ಇದೆ. Material price variance. What is the equations to find out the material price variance? Actual quantity into standard price minus actual price. Actual quantity ಎಷ್ಟಿದೆ, 3000 kgs into standard price ₹4 minus actual price is ₹5. ಸಿಂಪ್ಲಿಫೈಸ್ ಮಾಡಿದಾಗೆ ₹3000 ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬರುತ್ತೆ. ಬಟ್ ಇದನ್ನ ಅಡ್ವರ್ಸ್ ಅಂತ ಕರಿತೀವಿ, ಬಿಕಾಸ್ ಆಕ್ಚುಯಲ್ ಪ್ರೈಸ್ is more than standard price. Actual price is more than standard price. Actual price ಇರೋದು ₹5, but estimated price ಇರೋದು ₹4. Actual price is more than standard price. That is why we got negative. ಹಾಗಾಗಿ ಇದನ್ನ ಅಡ್ವರ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಾವು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂಡ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮೂರನ್ನು ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ. ಒನ್ಸ್ ಅಗೇನ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಲ್ಲಿ ಮತ್ತೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಬಹುದು. ಒಂದು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಂಡ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಿದ ಪ್ರಾಬ್ಲಮ್ಸ್ ಅನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆನಾ? ಥ್ಯಾಂಕ್ ಯು ಟು ಆಲ್.